ಏಕಾದಶಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ತಂಬಿಟ್ಟಿಗೆ ಬೇಕಾಗುವ ಸಾಮಗ್ರಿಗಳು: ಕಡಲೆಬೀಜ, ಕಡಲೆಪಪ್ಪು, ಏಲಕ್ಕಿ, ಕೊಬ್ಬರಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರೋ ಅಕ್ಕಿ ಹಿಟ್ಟಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಹಾಗೆ ಬೆಲ್ಲದ ಪಾಕಕ್ಕೆ ಆಲ್ರೆಡಿ ಇಕ್ಕಿದ್ದೀನಿ, ಕುದೀತಾ ಇದೆ. ಚೆನ್ನಾಗಿ ಬೆಲ್ಲದ ಪಾಕ ರೆಡಿಯಾಗುತ್ತಿದೆ. ಉರಿದಕ್ಕೆ ತಂಬಿಟ್ಟಿಗೆ ಬೆಲ್ಲದ ಪಾಕ ಅರ್ಧ ಗಂಟೆ ಆದರೂ ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಪಾಕ ಬರಬೇಕು, ಚೆನ್ನಾಗಿ ಪಾಕ ಬರಬೇಕು ಚೆನ್ನಾಗಿ. ಈಗ ಪಾಕ ರೆಡಿಯಾಗಿದೆ. ಈಗ ಅಕ್ಕಿ ಹಿಟ್ಟಿಗೆ ಹಾಕೊತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಮಾಡುವ ಹದಕ್ಕೆ ಬರುವವರೆಗೂ, ಟೊಮಟೊದ ಉಂಡೆ ಕಟ್ಟುವ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನ ಸ್ವಲ್ಪ ಬಿಸಿ ಇರುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ಇವಾಗ ರೆಡಿಯಾಗಿದೆ. ಉಂಡೆ ಕಟ್ಟೋಣ. ಈ ಥರ ಪ್ರೆಸ್ ಮಾಡಿ ಉಂಡೆ ಕಟ್ಟಬೇಕು. ಈ ಥರ ಉಂಡೆ ಮಾಡಬೇಕು. ಎಲ್ಲನೂ ಇದೇ ಥರ ಪ್ರೆಸ್ ಮಾಡಿ ಉಂಡೆ ಕಟ್ಟಿ ಇಕ್ಕೋಬೇಕು. ಸ್ವಲ್ಪ ಬಿಸಿತ್ತು, ಅದಕ್ಕೆ ಮತ್ತೆ ತಗೊಂಡು ಕಟ್ತಾ ಇದ್ದೀನಿ. ಈಗ ಆಲ್ಮೋಸ್ಟು ಎಲ್ಲ ರೆಡಿ ಆಯಿತು. ಹೀಗಿದೆ, ಉಂಡೆಗಳು ರೆಡಿಯಾಗಿವೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರೂ. ಏಕಾದಶಿ ಹಬ್ಬದ ಪಾಯಸಕ್ಕೆ ಬೇಕಾಗುವ ಸಾಮಗ್ರಿಗಳು: ಸಕ್ಕರೆ, ಶಾವಿಗೆ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಮಿಲ್ಕ್ ಮೇಡು, ತುಪ್ಪ, ಕೊಬ್ಬರಿ. ಮಾಡುವ ವಿಧಾನ: 2 ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ, ದ್ರಾಕ್ಷಿ ಅನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ, ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. ಆಲ್ಮೋಸ್ಟು ಫ್ರೈ ಆಗಿದೆ. ಸ್ವಲ್ಪ ಫ್ರೈ ಆಗಬೇಕು. ಹೀಗೆ ನೋಡಿ, ಚೇಂಜ್ ಆಗಿದೆ. ಒಂದು ಬೌಲಿಗೆ ತೆಗೆದುಕೊಂಡು ಇದೇ ಇದರಲ್ಲಿ ಶಾವಿಗೆ ಫ್ರೈ ಮಾಡ್ಕೊಳ್ಳೋಣ. ರೆಡಿಯಾಗಿದೆ. ಒಂದು ಬೌಲ್ ತೆಗೆದುಕೊಂಡು ಇವಾಗ ಶಾವಿಗೆ ಹಾಕೊಳ್ಳೋಣ. 2 ಕಪ್ ಶಾವಿಗೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶಾವಿಗೆ ಚೆನ್ನಾಗಿ ಕಲರ್ ಚೇಂಜ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು ಶಾವಿಗೆ.
ಚೆನ್ನಾಗಿ ಫ್ರೈ ಆಗಲಿ. ಆಲ್ಮೋಸ್ಟ್ ಸ್ವಲ್ಪ ಫ್ರೈ ಆಗಿದೆ. ನಾನು ಸ್ವಲ್ಪ ಕಲರ್ ಚೇಂಜ್ ಆದರೆ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಚೇಂಜ್ ಆಗಿದೆ ಇವಾಗ ಮಿಲ್ಕ್ ಮೇಡು ಹಾಲು ಎಲ್ಲ ಹಾಕಿ ರೆಡಿ ಮಾಡಿಕೊಂಡಿದ್ದೀನಿ. ಮಿಲ್ಕ್ ಮೇಡು ಹಾಲು ಸಕ್ಕರೆ ಹಾಕಿದ್ದೀನಿ. ನೀರು ಹಾಕೋಣ. ಒಂದು ಅರ್ಧ ಅಂದರೆ 3 ಗ್ಲಾಸಷ್ಟು ನೀರು ಹಾಕೋಣ. ಚೆನ್ನಾಗಿ ನೀರು ಹಾಕಿ ಕುದಿಸೋಣ. ಚೆನ್ನಾಗಿ ಕುದಿಸೋಣ. ನೀರು ಹಾಕಿ ಚೆನ್ನಾಗಿ ಕುದಿಬೇಕು. ಈಗ ಬಾದಾಮ್ ಪೌಡ್ರು ಹಾಕ್ತಾಯಿದ್ದೀನಿ. ಬಾದಾಮ್ ಪೌಡ್ರ್ ಹಾಕಿ ನೀರು ಹಾಕಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಸೋಣ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿದ್ರೆ ಕುದಿಬೇಕಲ್ಲನ, ಹಸಿ ಹೋಗಬೇಕಲ್ಲ, ಅದಕ್ಕೋಸ್ಕರ. ಈಗ ಸ್ವಲ್ಪ ಕುದಿ ಬರ್ತಾ ಇದೆ. ತಿರುಗ್ತಾ ಇರಬೇಕು, ಇಲ್ಲಾಂದರೆ ಉಕ್ಕೋಗ್ಬಿಡುತ್ತೆ. ಇವಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ನಾವು ಹುರಿದಿರೋವು ಹಾಕಿ ಲಾಸ್ಟಿಗೆ ಸ್ವಲ್ಪ ಕುದಿ ಎತ್ತಿದ್ಮೇಲೆ ಶಾವಿಗೆ ಹಾಕೋಣ. ಇವಾಗ ಶಾವಿಗೆ ಹಾಕ್ತಾಯಿದ್ದೀನಿ. ಶಾವಿಗೆ ಹಾಕಿದ್ಮೇಲೆ ಒಂದು 5 ನಿಮಿಷ ಬಿಟ್ಟು 5 ನಿಮಿಷ ಕುದಿಸಿ ಇಳಿಸೋಣ. ಜಾಸ್ತಿ ಹೊತ್ತು ಇದಾದರೆ ಕರ್ಗೋಗ್ಬಿಡುತ್ತೆ. ಒಂದು 5 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತು ಬೇಡ. ಚೆನ್ನಾಗಿ ತಿರುಗಬೇಕು. ಇವಾಗ ಶಾವಿಗೆ ಹಾಕಿದ್ಮೇಲೆ ಒಂದು ಸಲ, ಜಾಸ್ತಿ ಹೊತ್ತು ಬೇಡ, ಒಂದೆರಡು ಸಲ ತಿರುಗಿರಿ ಸಾಕು. ನೋಡಿ ಹೇಗೆ ಕುದೀತಾ ಇದೆ. ಯಮ್ಮಿ ಪಾಯಸ ರೆಡಿ. ಲಾಸ್ಟ್ ಮಿಲ್ಕ್ ಮೇಡ್ ಹಾಕೋಣ. 2 ಸ್ಪೂನ್ ಮಿಲ್ಕ್ ಮೇಡು ಹಾಕಿ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಮಿಲ್ಕ್ ಮೇಡ್ ಹಾಕ್ಮೇಲೆ ಸ್ವಲ್ಪ ಹೊತ್ತು ಇದು ಮಾಡಿ ಇಳಿಸ್ಬೇಕು ಅಷ್ಟೆ. ರೆಡಿಯಾಗಿದೆ ನೋಡಿ, ಈ ಥರ ಇದೆ. ಇವಾಗ ಒಂದು 5 ನಿಮಿಷ ಈ ಥರ ಕುದಿಬೇಕು. ಶಾವಿಗೆ ಹಾಕಿದ್ಮೇಲೆ ರೆಡಿ ಆಯಿತು ನೋಡಿ ಶಾವಿಗೆದು ಪಾಯಸ. ಈಗ ಬೌಲ್ಗೆ ಸರ್ವ್ ಮಾಡಿದ್ದೀನಿ. ನೋಡಿ ಹೇಗಿದೆ, ಟ್ರೈ ಮಾಡಿ ಒಮ್ಮೆ ಫ್ರೆಂಡ್ಸ್.